ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫಸ್ಟ್ ಆಫ್ ಆಲ್ ಎಲ್ರಿಗೂ ಸಾರಿ, ಇಷ್ಟು ದಿನ ನಾನು ವ್ಲಾಗ್ಸ್ ಹಾಕ್ತಾ ಇದ್ದಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಸೋ ಮೆನಿ ಪರ್ಸನ್ಸ್ ಹೂ ಆರ್ ಸಪೋರ್ಟಿಂಗ್ ಮೈ ಸ್ಮಾಲ್ ಬಿಸ್ನೆಸ್. ಆ್ಯಂಡ್ ಇನ್ನೇನು ಹೇಳೋದು, ಇವತ್ತಿನ ದಿನ ಏನೇನು ಮಾಡಿದೆ ಅಂತ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಸ್ಯಾಟರ್ಡೆ ಆ್ಯಂಡ್ ಸಂಡೇ ವ್ಲಾಗ್. ಸೊ ಫಸ್ಟ್ ಸ್ಯಾಟರ್ಡೆ ಮಾರ್ನಿಂಗ್ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಿದ್ದೆ. ಸೊ ಏನಾದ್ರು ಟ್ರೈ ಮಾಡೋಣ ಹೊಸದಾಗಿ ಅಂದ್ಬಿಟ್ಟು ನಾನೇ ಬ್ರೆಡ್ಗೆ ಯಾಕೆ ಜಾಮ್ ಪ್ರಿಪೇರ್ ಮಾಡಬಾರ್ದು ಅಂದ್ಕೊಂಡು ಕ್ರೀಮ್ ಆರ್ ಜಾಮ್ ಆ ಥರ ಏನಾದ್ರು. ಸೊ ಫಸ್ಟ್ ಇಲ್ಲಿ ಆ್ಯಪಲ್ ಕಟ್ ಮಾಡ್ಕೊತಾ ಇದ್ದೀನಿ, 2 ಪೀಸಸ್. ನಾನು ಒಬ್ಳಿಗೆ ಮಾಡ್ಕೊತಾ ಇರೋದ್ರಿಂದ 2 ಪೀಸ್ ಸಾಕಾಗಿತ್ತು. ಸೊ ಆ್ಯಪಲ್ನ ಕಟ್ ಮಾಡಿಕೊಂಡು ಅದ್ರ ಜೊತೆ ಪಂಪ್ಕಿನ್ ಸೀಡ್ಸ್, ಬಾದಾಮಿ ಮತ್ತು ಸನ್ಫ್ಲವರ್ ಸೀಡ್ಸ್ ಒಂದು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಅದೊಂದು ಗೋಲ್ಡ್ ಆಗೋ ತನಕ ರೋಸ್ಟ್ ಮಾಡಿಕೊಂಡು ಎರಡೂ ನೀರು ಹಾಕದೆ ಹಾಗೆ ಗ್ರೈಂಡ್ ಮಾಡಿಕೊಂಡು ಜಾಮ್ ಆರ್ ಕ್ರೀಮ್ ಪ್ರಿಪೇರ್ ಮಾಡಿಕೊಂಡೆ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಅದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಡಬ್ಬ ಥರ ಬರುತ್ತೆ ಅಂದ್ಕೊಂಡೆ, ಬಟ್ ಸ್ಟಿಲ್ ಇಟ್ ಕೇಮ್ ಔಟ್ ವೆಲ್. ಅದ್ರ ಜೊತೆ ಹಾಗೆ ಒಂದು ಸ್ವಲ್ಪ ಪೊಮೊಗ್ರನೇಟ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ. ಸೊ ಹೇಗೆ ಮಾಡಿದೆ ಅಂತ ಹೋಗಿ ನೋಡ್ಕೊಂಡು ಬನ್ನಿ. ಇಲ್ಲಿ ನಾನು ಏನು ಮಿಸ್ಟೇಕ್ ಮಾಡಿದೆ ಅಂದರೆ 2 ಸ್ಲೈಸಿಗೂ ನಾನು ಹಾಕಬೇಕಿತ್ತು ಕ್ರೀಮ್ನ. ಬಟ್ ನಾನು ಏನು ಮಾಡಿದೆ, ಒಂದಕ್ಕೆ ಹಾಕಿಬಿಟ್ಟೆ ತಿನ್ನೋ ಅರ್ಜೆಂಟಲ್ಲಿ. ಸೊ ಟೇಸ್ಟ್ ಒಂದು ಸ್ವಲ್ಪ ಕಮ್ಮಿ ಅನಿಸ್ತು, ಇನ್ನೂ ಹಾಕಬೇಕು. ಇನ್ನೂ ಮಿಕ್ಕಿತ್ತು ನಂಗೆ ಆ್ಯಕ್ಚುಲಿ ಕ್ರೀಮ್, ನಾನೇ ವೇಸ್ಟ್ ಮಾಡಿದೆ. ವೇಸ್ಟ್ ಮಾಡಿದೆ ಅಂದರೆ ಅವಾಗ ಹಾಕ್ಕೊಳ್ಳಿಲ್ಲ.
ನೀವೇನಾದ್ರು ಮಾಡಬೇಕಾದ್ರೆ 2 ಸ್ಲೈಸ್ ಆಫ್ ಬ್ರೆಡ್ಡಿಗೂ ಕೂಡ ಕ್ರೀಮ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಇಟ್ ವಿಲ್ ಬಿ ವೆರಿ ಟೇಸ್ಟಿ. ಆ್ಯಂಡ್ ಇನ್ನೂ ಒಂದು ಏನಂದರೆ, ಆಚೆ ಪೀನಟ್ ಬಟರು ಅಥವಾ ಜಾಮ್ ತಿನ್ನೋ ಬದಲು ಈ ಥರ ಮನೇಲೇ ಸಿಂಪಲ್ ಅಲ್ವಾ, 5 ಮಿನಿಟ್ಸಲ್ಲಿ ಮಾಡ್ಕೊಬೋದು. ಯಾವ ಫ್ರೂಟ್ಸ್ ಜೊತೆ ಆದರೂ ತಿನ್ಕೋಬೋದು. ಸೊ ನೆಕ್ಸ್ಟ್ ಟೈಮ್ ನೀವು ಹೇಳಿ ನಾನು ಯಾವ ಫ್ರೂಟ್ ಜೊತೆ ಟ್ರೈ ಮಾಡಬೇಕು ಅಂತ ಕಮೆಂಟ್ ಮಾಡಿ ನನಗೆ. ನಾನು ಯಾವ ಫ್ರೂಟ್ ಜೊತೆ ಟ್ರೈ ಮಾಡಬೇಕಂತ ನಾನು ಅದ್ರಲ್ಲಿ ಮಾಡ್ತೀನಿ. ಅದ್ರ ಜೊತೆ ಹಾಗೆ ತಲೆಗೆ ಎಣ್ಣೆ ಹಚ್ಕೊಳ್ಳೋಣ ಅಂದ್ಬಿಟ್ಟು ನಾನಿಲ್ಲಿ ಡಬಲ್ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಏನಂದರೆ ಎಣ್ಣೆನ ಬಿಸಿ ಮಾಡ್ಕೊಳ್ಳೋದು. ಸೊ ಗ್ಯಾಸ್ ಮೇಲೆ ಹಾಗೆ ಇಟ್ಟು ಬಿಸಿ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಡಬಲ್ ಬಾಯ್ಲ್ ಮಾಡಿಕೊಂಡ್ರೆ ಎಣ್ಣೆ ಕರೆಕ್ಟಾಗಿ ಬಿಸಿಯಾಗಿರುತ್ತೆ. ಸೊ ದಟ್ ತುಂಬ ಬಿಸಿನೂ ಇರಲ್ಲ, ತುಂಬ ತಣ್ಣಗೂ ಇರಲ್ಲ. ಈ ಥರ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿರುತ್ತೆ. ಆ್ಯಂಡ್ ಸ್ಕ್ಯಾಲ್ಪಿಗೂ ಕೂಡ ತುಂಬ ಒಳ್ಳೆಯದು ಬಿಸಿ ಎಣ್ಣೆ ಹಾಕ್ಕೊಂಡ್ರೆ. ಸೊ ಈ ಥರ ಡಬಲ್ ಬಾಯ್ಲ್ ಮಾಡಿಕೊಂಡು ತಲೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ನೆಕ್ಸ್ಟ್ ಡೇನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಅದು ಸಂಜೆಯಿಂದ ಮತ್ತೆ ಡಿಮೋಟಿವೇಟ್ ಆಗಿಬಿಟ್ಟೆ, ಮತ್ತೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಮತ್ತೆ ನಾನೇ ಇನ್ಸ್ಪಿರೇಷನ್ ತೊಗೊಂಡು ಹಂಗೆ ಹಿಂಗೆ ಮಾಡಿ ಮತ್ತೆ ವ್ಲಾಗ್ ಮಾಡೋಣ, ಏನಾದ್ರು ಮಾಡೋಣ ಅಂದ್ಕೊಂಡು ವ್ಲಾಗ್ ಮಾಡೋಕ್ಕಲ್ಲ, ನಾನು ಆ್ಯಕ್ಟಿವ್ ಆಗಿರೋಣ ಅಂದ್ಬಿಟ್ಟು ಹಾಗೆ ವ್ಲಾಗ್ ಮಾಡ್ಕೊಂಡಂಗೂ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ಸ್ಟೀಮ್ ತೊಗೋತಾ ಇದ್ದೆ. ಬಿಸಿ ನೀರಿಗೆ ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಂಡು, ಇವಳು ನೋಡ್ಬೋದು ನನಗೆ ಎಷ್ಟು ಹಿಂಸೆ ಕೊಡ್ತಾಳೆ ಅಂತ. ಸ್ಟೀಮ್ ತೊಗೊಂಡಾದ್ಮೇಲೆ ಹಾಗೆ ಒಂದು ಸ್ವಲ್ಪ ಸ್ಕಿನ್ ಕೇರ್ ಕೂಡ ಮಾಡ್ಕೊಂಡಿದ್ದೀನಿ. ಫೇಸ್ ಮಾಸ್ಕ್ ಹಾಕ್ಕೊಂಡಿದ್ದೀನಿ. ಸೊ ಹೇಗೆ ಮಾಡೋದು ಅಂತೆಲ್ಲ ತೋರಿಸಿದ್ದೀನಿ, ಯು ಕ್ಯಾನ್ ಸಿ. ಟ್ರಸ್ಟ್ ಮೀ, ಇದು ಒನ್ ಆಫ್ ದ ಬೆಸ್ಟ್ ಫೇಸ್ ಮಾಸ್ಕ್ ನಾನು ಯೂಸ್ ಮಾಡಿದ್ದು ಇಲ್ಲಿ ತನಕ. ತುಂಬಾ ಮಾಯ್ಶ್ಚರೈಸಿಂಗ್ ಆ್ಯಂಡ್ ತುಂಬ ಎಫೆಕ್ಟಿವ್ ಆಗಿತ್ತು. ಪಿಗ್ಮೆಂಟೇಷನ್ಸ್ ಎಲ್ಲ ಕಮ್ಮಿ ಆಗೋ ಥರ ಅನಿಸ್ತಾ ಇತ್ತು. ಏನಂದರೆ ಬಾದಾಮಿ, ಯೋಗರ್ಟ್ ಆರ್ ಗಟ್ಟಿ ಮೊಸರು ಆ್ಯಂಡ್ ಆಲೋವೆರಾ ಜೆಲ್, ಇದು ಮೂರನ್ನು ಗ್ರೈಂಡ್ ಮಾಡಿಕೊಂಡು ಫೇಸ್ ಮಾಸ್ಕ್ ಥರ ಹಚ್ಕೊಳ್ಳೋದಷ್ಟೇ. ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಯೂಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ನೀವು ಅದನ್ನು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು. ಅಕ್ಕಿ ಹಿಟ್ಟು ಈಸ್ ಆಪ್ಷನಲ್. ಬೇಕಾದ್ರೆ ಬಾದಾಮಿನ ಸಪ್ರೇಟ್ ಗ್ರೈಂಡ್ ಮಾಡಿಕೊಂಡು ನೀವು ಯೋಗರ್ಟ್ ಮತ್ತು ಆಲೋವೆರಾ ಜೆಲ್ ಆಚೆದು ಯೂಸ್ ಮಾಡಿದ್ರೆ ಹಾಗೆ ಮಿಕ್ಸ್ ಮಾಡ್ಕೊಬೋದು. ಮೂರು ಒಟ್ಟಿಗೆ ಗ್ರೈಂಡ್ ಮಾಡೋ ಅವಶ್ಯಕತೆ ಇಲ್ಲ. ನಾನಿಲ್ಲಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಕಲಿಸ್ಕೊಂಡಿದ್ದೀನಿ, ಕನ್ಸಿಸ್ಟೆನ್ಸಿ ಗಟ್ಟಿ ಫೇಸ್ ಮಾಸ್ಕ್ ಥರ ಬರಲಿ ಅಂದ್ಬಿಟ್ಟು. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಇದನ್ನು ಒಂದು 10 to 15 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿಬಿಡಿ, ಬಿಕಾಸ್ ಮೊಸರು ಎಲ್ಲ ಹಾಕಿರೋದ್ರಿಂದ ತುಂಬ ಹೊತ್ತು ಫೇಸಲ್ಲಿದ್ದರೆ ಒಳ್ಳೆಯದಲ್ಲ. ಸೊ ಅದಕ್ಕೋಸ್ಕರ 10 to 15 ಮಿನಿಟ್ಸ್ ಆದಮೇಲೆ ಈ ಥರ ಡ್ರೈ ಆಗಿರುತ್ತೆ. ಇದಾದಮೇಲೆ ನೀವು ಫೇಸ್ ವಾಶ್ ಮಾಡ್ಕೋಬೋದು. ನೋಡ್ಬೋದು ಎಷ್ಟು ಫ್ರೆಶ್ ಥರ ಫೀಲ್ ಆಗುತ್ತೆ. ಸೊ ವೀಕ್ಲಿ ಟ್ವೈಸ್ ಮಾಡಿಕೊಂಡ್ರೆ ಸಾಕು, ತುಂಬ ಸಲಿನೂ ಮಾಡ್ಕೊಳಕ್ಕೆ ಹೋಗಬೇಡಿ. ವೀಕ್ಲಿ ಒನ್ಸ್ ಈ ಥರ ಸಿಂಪಲ್ಲಾಗಿ ಸ್ಟೀಮ್ ತೊಗೊಂಡು ಈ ಥರ ಫೇಸ್ಗೆ ಏನಾದ್ರು ಸ್ಕಿನ್ ಕೇರ್ ಮಾಡ್ಕೊಳ್ತಾ ಇದ್ದರೆ ಒಳ್ಳೆಯದಿರುತ್ತೆ. ಆಚೆ ಫೇಶಿಯಲ್ ಅದಕ್ಕಿಂತ ಇದು ಬೆಸ್ಟ್ ಆ್ಯಕ್ಚುಲಿ.
ನೋಡ್ಬೋದು 18ನೇ ನಾನು ಲಾಸ್ಟ್ ಜರ್ನಲ್ ಬರೆದಿರೋದು. ತುಂಬಾ ಅಂದರೆ ತುಂಬಾ ಡಿಮೋಟಿವೇಟ್ ಆಗಿಬಿಟ್ಟಿದ್ದೆ. ರೀಸನ್ ಗೊತ್ತಿಲ್ಲ. ಸೊ ಇನ್ಮೇಲಿಂದ ಆ್ಯಕ್ಟಿವ್ ಆಗಿದ್ದು ಒಳ್ಳೊಳ್ಳೆ ಕಂಟೆಂಟ್ಸ್ ಜೊತೆ ಬರ್ತೀನಿ ವ್ಲಾಗ್ ಮಾಡೋಕ್ಕೆ. ಸೊ ಇಷ್ಟೇ ಇವತ್ತಿನ ದಿನ ಆಗಿತ್ತು, ಸ್ಯಾಟರ್ಡೆ ಆ್ಯಂಡ್ ಸಂಡೇ. ಮಂಡೇ ಕೂಡ ಏನೇನು ಮಾಡ್ತೆ ಅಂತ ವ್ಲಾಗ್ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.